ಹಾಯ್ ಎವ್ರಿವನ್, ನಿಮ್ಗೆ ಏನಾದ್ರೂ ಇನ್ಸ್ಟೆಂಟ್ ಗ್ಲೋಯಿಂಗ್ ಸ್ಕಿನ್ ಬೇಕಾ ಅಥವಾ ಎಲ್ಲಾದ್ರೂ ಫಂಕ್ಷನ್ ಪಾರ್ಟಿ ಅಂತ ಇರಬೇಕಾದ್ರೆ ನಿಮ್ಗೆ ಗ್ಲೋಯಿಂಗ್ ಸ್ಕಿನ್ ಅಂಡ್ ಬ್ರೈಟ್ ಸ್ಕಿನ್ ಬೇಕಾ? ನನ್ನ ಹತ್ರ ಸೊಲ್ಯೂಷನ್ ಇದೆ. ಈ ವಿಡಿಯೋದಲ್ಲಿ ನಾನು ಆ ಸೊಲ್ಯೂಷನ್ ಏನಂತ ನಾನು ತಿಳಿಸ್ಕೊಡ್ತೀನಿ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಗುಡ್ ಅಂಡ್ ನಾನು ಚೆನ್ನಾಗಿದ್ದೀನಿ ಅಂಡ್ ನೀವು ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ದೆನ್ ಇನ್ನೂ ಯಾರ್ಯಾರು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿರೋರು ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಓಕೆ, ಹಿಯರ್ ವಿ ಗೋ. ಸೊ ಇದು ನಮ್ಗೆ ಇನ್ಸ್ಟೆಂಟ್ ಬ್ರೈಟ್ನಿಂಗ್ ಸ್ಕಿನ್ ಕೊಡೋದಕ್ಕೆ ಅಥವಾ ಇನ್ಸ್ಟೆಂಟ್ ಗ್ಲೋಯಿಂಗ್ ಸ್ಕಿನ್ ಕೊಡೋದಕ್ಕೆ ಹೆಲ್ಪ್ ಆಗುವಂತ ಫೇಸ್ ಶೀಟ್ ಮಾಸ್ಕ್. ಓಕೆ, ಸೊ ಅದ್ ಯಾವ್ದಾವ್ದು ಅಂತ ನಾನು ರಿವೀಲ್ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಇದರಿಂದ ಏನ್ ಬೆನಿಫಿಟ್ಸ್ ಅಂತ ನಾನು ಹೇಳ್ತೀನಿ. ಮೊದಲನೇ ಬಂದು ಫೇಸ್ ಶೀಟ್ ಮಾಸ್ಕ್ ಬಂದು ನಿಮ್ ಸ್ಕಿನ್ ನ ಹೈಡ್ರೇಟ್ ಮಾಡುತ್ತೆ. ಆ ಟೈಮಿಗೆ ತುಂಬಾ ಹೈಡ್ರೇಟ್ ಆಗಿಡುತ್ತೆ ನಿಮ್ ಸ್ಕಿನ್ ನ. ಯಾಕಂದ್ರೆ ನಮ್ಗೆ ಏಜ್ ಆಯ್ತಾ ನಮ್ ಸ್ಕಿನ್ ಅಲ್ಲಿ ಇರುವಂತ ಹೈಲೋರೆನಿಕ್ ಆಸಿಡ್ ಪ್ಲಸ್ ಕೊಲಾಜಿನ್ ಇದು ಕಡಿಮೆ ಆಗ್ತಾ ಬರುತ್ತೆ ಡೇ ಬೈ ಡೇ. ಸೊ ಕೊಲಾಜಿನ್ ಬೂಸ್ಟ್ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಆದಂತ ಫುಡ್ ಗಳಿದೆ. ಕೊಲಾಜಿನ್ ಅಂಡ್ ಹೈಲೋರೆನಿಕ್ ಆಸಿಡ್ ನಮ್ ಬಾಡಿ ನ್ಯಾಚುರಲ್ ಆಗಿ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅದ್ರ ಲೆವೆಲ್ ಕಡಿಮೆ ಆಗ್ತಾ ಬರ್ಬೇಕಾದ್ರೇನೆ ನಮ್ಗೆ ರಿಂಕಲ್ಸ್ ಅಥವಾ ಡ್ರೈ ಸ್ಕಿನ್ ಅಥವಾ ಸ್ಕಿನ್ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ಉಂಟಾಗೋದು. ಓಕೆ, ಸೊ ಅದನ್ನ ಇಂಪ್ರೂವ್ ಮಾಡ್ಕೊಳ್ಳೋದು ಯಾವ ತರ ಅಂತ ಹಿಂದೇನೂ ವಿಡಿಯೋ ಮಾಡಿದೀನಿ ಅಂಡ್ ಮುಂದೇನು ಕೂಡ ನನ್ನ ಚಾನಲ್ ಅಲ್ಲಿ ವಿಡಿಯೋಸ್ ಬರ್ತಾ ಹೋಗುತ್ತೆ. ಸದ್ಯಕ್ಕೆ ನಾನು ಇನ್ಸ್ಟೆಂಟ್ ಗ್ಲೋಯಿಂಗ್ ಸ್ಕಿನ್ ಗೆ ಏನ್ ಮಾಡ್ಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಈ ಹೈಲೋರೆನಿಕ್ ಆಸಿಡ್ ಏನ್ ಮಾಡುತ್ತೆ ನಮ್ ಸ್ಕಿನ್ ಗೆ ಅಂತಂದ್ರೆ ನಮ್ ಸ್ಕಿನ್ ನ ಹೈಡ್ರೇಟ್ ಮಾಡುತ್ತೆ. ಹೈಡ್ರೇಟ್ ಅಂದ್ರೆ ನಿಮ್ಗೆ ಡ್ರೈ ಸ್ಕಿನ್ ಇರ್ಬೋದು ಅಥವಾ ಸಫಲ್ ಆಗಿಲ್ಲ ಸ್ಕಿನ್ ಅಥವಾ ತುಂಬಾ ವರ್ಟ್ ಆಗಿದೆ ಸ್ಕಿನ್, ಸಾಫ್ಟ್ ಇಲ್ಲ ಅನ್ನೋದನ್ನ ಹೈಲೋರೆನಿಕ್ ಆಸಿಡ್ ಯೂಸೇಜ್ ಬಂದು ಡೇ ಬೈ ಡೇ ಅದನ್ನ ಕಡಿಮೆ ಮಾಡ್ತಾ ಹೋಗುತ್ತೆ. ಅಂದ್ರೆ ನಿಮ್ಗೆ ಗ್ಲೋಯಿಂಗ್ ಸ್ಕಿನ್ ಕೊಡಕ್ಕೆ ಹೆಲ್ಪ್ ಮಾಡುತ್ತೆ, ಪ್ರಾಬ್ಲಮ್ಸ್ ನ ಕಡಿಮೆ ಮಾಡ್ತಾ ಹೋಗುತ್ತೆ. ಹೈಲೋರೆನಿಕ್ ಆಸಿಡ್ ನ ಡೈಲಿ ಯೂಸ್ ಮಾಡೋದ್ರಿಂದ ಸ್ಕಿನ್ ಗೆ ಅಟ್ಲೀಸ್ಟ್ ನೀವು ಔಟರ್ ಲೇಯರ್ ಅಲ್ಲಿ ನೀವು ಹೈಲೋರೆನಿಕ್ ಆಸಿಡ್ ನ ಬೂಸ್ಟ್ ಮಾಡೋದ್ರಿಂದ ನಿಮ್ ಸ್ಕಿನ್ ಒಳ್ಳೆ ರೀತಿ ಆಗೋದನ್ನು ಕೂಡ ನೀವು ನೋಡ್ತಾ ಹೋಗ್ತೀರಾ. ನಿಮ್ಗೆ ಆಲ್ಮೋಸ್ಟ್ ಫೇಸ್ ಶೀಟ್ ಮಾಸ್ಕ್ ಗಳಲ್ಲಿ ಹೈಲೋರೆನಿಕ್ ಆಸಿಡ್ ಅಥವಾ ಗ್ಲೈಕೋಲಿಕ್ ಆಸಿಡ್ ಈ ತರ ಕಾಂಬಿನೇಷನ್ ಫೇಸ್ ಶೀಟ್ ತುಂಬಾ ವೆರೈಟೀಸ್ ಆಫ್ ಫೇಸ್ ಶೀಟ್ ಮಾಸ್ಕ್ ಸಿಗುತ್ತೆ. ಸೊ ನಿಮ್ಗೇನಾದ್ರೂ ನಾರ್ಮಲ್ ಸ್ಕಿನ್ ಅಥವಾ ಡ್ರೈ ಸ್ಕಿನ್ ಅಥವಾ ಕಾಂಬಿನೇಷನ್ ಸ್ಕಿನ್, ಸೊ ಈ ಆಯಿಲಿ ಸ್ಕಿನ್ ಇದು ಎಲ್ಲದಕ್ಕೂ ಒಂದು ಫೇಸ್ ಶೀಟ್ ಮಾಸ್ಕ್ ಅಡ್ಜಸ್ಟ್ ಆಗತ್ತೆ ಅಂತಂದ್ರೆ ಅದು ಹೈಲೋರೆನಿಕ್ ಆಸಿಡ್ ಫೇಸ್ ಶೀಟ್ ಮಾಸ್ಕ್. ಓಕೆ, ಸೊ ಇದು ನಾನು ತಗೊಂಡಿರೋದು ಎಂ ಕೆಫೆನ್ ಬ್ರ್ಯಾಂಡ್ ಇಂದ. ಪ್ಲಸ್ ನಾನು ನೈಕಾದಿಂದನೂ ಒಂದೆರಡು ಫೇಸ್ ಶೀಟ್ ಮಾಸ್ಕ್ ಗಳನ್ನ ತರಿಸಿದೀನಿ. ಸೊ ಇದು ಹೈಲೋರೆನಿಕ್ ಆಸಿಡ್ ಇರೋಂತದ್ದು ಫೇಸ್ ಶೀಟ್ ಮಾಸ್ಕ್. ಸೊ ಇದರಿಂದ ಏನ್ ಬೆನಿಫಿಟ್ಸ್ ಅಂದ್ರೆ ಇಂಟೆನ್ಸ್ ಹೈಡ್ರೇಷನ್ ಅಂತ ಇದೆ ಅಂಡ್ ಪ್ಲಂಪ್ ಸ್ಕಿನ್ ಅಂಡ್ ಗ್ಲೋಯಿಂಗ್ ಸ್ಕಿನ್. ಸೊ ನಾನು ಆಗ್ಲೇ ಹೇಳ್ದಂಗೆ ಹೈಲೋರೆನಿಕ್ ಆಸಿಡ್ ಬಂದು ನಿಮ್ ಸ್ಕಿನ್ ನ ಟೋಟಲಿ ಗ್ಲೋಯಿಂಗ್ ಅಂಡ್ ಹೈಡ್ರೇಟೆಡ್ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ನೆಕ್ಸ್ಟ್ ಬಂದು ಇದು ನೈಕಾದಿಂದ ಗೋಲ್ಡ್ ಶೀಟ್ ಮಾಸ್ಕ್ ತರಿಸಿದ್ದೆ. ಅಂಡ್ ಇದು ಕೂಡ ಅಷ್ಟೇ, ನಿಮ್ಗೆ ಇನ್ಸ್ಟೆಂಟ್ ಬ್ರೈಟ್ ಸ್ಕಿನ್ ಬೇಕು ಅಂತಂದ್ರೆ ನೀವು ಗೋಲ್ಡ್ ಶೀಟ್ ಮಾಸ್ಕ್ ನ ಯೂಸ್ ಮಾಡಬಹುದು. ಅಂಡ್ ಇದಿಷ್ಟೇ ಈ ಶೀಟ್ ಮಾಸ್ಕ್ ಗಳನ್ನ ಬೆನಿಫಿಟ್ಸ್. ಓಕೆ, ಇನ್ಸ್ಟೆಂಟ್ ಆಗಿ ನಿಮ್ಗೆ ಆ ಟೈಮಿಗೆ ಗ್ಲೋಯಿಂಗ್ ಅಂಡ್ ಬ್ರೈಟ್ ಸ್ಕಿನ್ ಕೊಡುತ್ತೆ. ಸೊ ನಿಮ್ಗೆ ಏನಾದ್ರೂ ಫಂಕ್ಷನ್ ಪಾರ್ಟಿ ಏನಾದ್ರೂ ಇದೆ ಅಂತಂದ್ರೆ ಈ ಗೋಲ್ಡ್ ಶೀಟ್ ಮಾಸ್ಕ್ ಗಳನ್ನ ಯೂಸ್ ಮಾಡಬಹುದು. ಸೊ ಯಾವಾಗ್ಲೂ ಅಷ್ಟೇ, ನಿಮ್ಗೆ ನಾಳೆ ಫಂಕ್ಷನ್ ಇದೆ ಅಂತಂದ್ರೆ ನೀವು ಇವತ್ತು ನೈಟೇನೆ ಅಪ್ಲೈ ಮಾಡಿ, ಓವರ್ ನೈಟ್ ಏನೂ ಅಪ್ಲೈ ಮಾಡಬಾರ್ದು. ಅಂಡ್ ರಿನ್ಸ್ ಅಂದ್ರೆ ಮುಖ ತೊಳಿಲೂಬಾರ್ದು. ಇದನ್ನ ಅಪ್ಲೈ ಮಾಡಾದ್ಮೇಲೆ ಜಸ್ಟ್ ಶೀಟ್ ಮಾಸ್ಕ್ ನ ತೆಗೆದು ಜಸ್ಟ್ ಹಾಗೆ ಮಲಗಬೇಕು. ಸೊ ಬೆಳಿಗ್ಗೆ ಏಳಷ್ಟರೊಳಗೆ ನೀವೇ ಡಿಫ್ರೆನ್ಸ್ ನೋಡ್ತೀರಾ. ಗ್ಲೋಯಿಂಗ್ ಅಂಡ್ ಬ್ರೈಟ್ ಸ್ಕಿನ್ ನಿಮಗೇನೆ ಆಟೋಮೆಟಿಕಲಿ ಈ ಮಾಸ್ಕ್ ಇಂದ ಬರುತ್ತೆ. ಸೊ ದೆನ್ ನಾನು ಇನ್ನೊಂದು ಹೇಳ್ಬೇಕಂದ್ರೆ ಇದು ಟೆಂಪ್ರವರಿ ಅಂತಂದ್ರೆ ನಿಮ್ಗೆ ಆ ಟೈಮಿಗೆ ಒಳ್ಳೆ ರಿಸಲ್ಟ್ ಕೊಟ್ಟು ಗ್ಲೋಯಿಂಗ್ ಸ್ಕಿನ್ ನ ಕೊಡುತ್ತೆ. ಸೊ ಇದನ್ನ ನೀವು ರೆಗ್ಯುಲರ್ ಆಗಿ ನಿಮ್ ಸ್ಕಿನ್ ಕೇರ್ ಅಲ್ಲಿ ಆಡ್ ಮಾಡ್ತಾ ಬಂದ್ರೆ ಬಟ್ ಡೆಫಿನೆಟ್ಲಿ ಲಾಂಗ್ ಎಫೆಕ್ಟ್ ಇರುತ್ತೆ. ಅಂದ್ರೆ ಇದನ್ನ ನಿಮ್ ಸ್ಕಿನ್ ಕೇರ್ ಅಲ್ಲಿ ವೀಕ್ಲಿ 1 ಟೈಮ್ ಯೂಸ್ ಮಾಡ್ಕೊಂಡು ಬರ್ತಿದ್ದೀರಾ ಅಂತಂದ್ರೆ ಅಟ್ಲೀಸ್ಟ್ ಟ್ವೈಸ್ ಆರ್ ಒನ್ ಟೈಮ್ ಯೂಸ್ ಮಾಡ್ತೀರಾ ಅಂತಂದ್ರೆ ನಿಮ್ಗೆ ರಿಸಲ್ಟ್ ತುಂಬಾ ಚೆನ್ನಾಗಿ ಕೊಡುತ್ತೆ ಅಂಡ್ ಲಾಂಗ್ ಟರ್ಮ್ ರಿಸಲ್ಟ್ ಕೂಡ ಇರುತ್ತೆ. ಸೊ ನೀವು ಯಾವಾಗ್ಲೂ ಫಂಕ್ಷನ್ ಯೂಸ್ ಮಾಡ್ತೀರಾ ಅಂದ್ರೆ ಅದು ಟೆಂಪರರಿ ರಿಸಲ್ಟ್ ಆಗಿರುತ್ತೆ, ಅದು ಲಾಂಗ್ ಟರ್ಮ್ ರಿಸಲ್ಟ್ ಆಗಿರಲ್ಲ. ಫೇಸ್ ಶೀಟ್ ಮಾಸ್ಕ್ ನ ಯಾರು ಅಪ್ಲೈ ಮಾಡಬಾರ್ದು ಅಂದ್ರೆ ಆಕ್ಟಿವ್ ಪಿಂಪಲ್ಸ್ ಇದ್ರೆ, ಸೊ ಈ ಹೊಡೆದು ಬ್ಲಡ್ ಬರೋ ತರ ಇರೋದು ಅಥವಾ ಪಸ್ ಬರೋ ತರ ಪಿಂಪಲ್ಸ್, ಇದು ಏನಾದ್ರೂ ಈ ತರ ಇಶ್ಯೂ ಇದ್ರೆ ಅವರಂತೂ ಈ ಫೇಸ್ ಶೀಟ್ ಮಾಸ್ಕ್ ನ ಯೂಸೇ ಮಾಡಬೇಡಿ. ಸೊ ಯಾರಿಗೆ ಜಸ್ಟ್ ಸ್ಮಾಲ್ ಪಿಂಪಲ್ಸ್ ಎಲ್ಲೋ ಲೈಕ್ ಆಗಾಗ ಬಂದು ಹೋಗುತ್ತೆ ಅನ್ನೋರು ಕೂಡ ಯೂಸ್ ಮಾಡಬಹುದು. ಬಟ್ ಆಕ್ಟಿವ್ ಪಿಂಪಲ್ಸ್ ಇರೋರು ಯಾರು ಕೂಡ ಯೂಸ್ ಮಾಡಬೇಡಿ. ಅಂಡ್ ದೆನ್
ಇದನ್ನ ಫೇಸ್ ಶೀಟ್ ಮಾಸ್ಕ್ ನ ಸೆನ್ಸಿಟಿವ್ ಸ್ಕಿನ್ ಅವರು ಅಷ್ಟೇ ನೋಡ್ಕೊಂಡು ಅಪ್ಲೈ ಮಾಡಿ. ಅವ್ರಿಗೂ ಕೂಡ ಆಲ್ಮೋಸ್ಟ್ ಸ್ವಲ್ಪ ಜನಕ್ಕೆ ಈ ಫೇಸ್ ಶೀಟ್ ಮಾಸ್ಕ್ ಗಳು ಸೂಟ್ ಆಗಲ್ಲ. ಅಂದ್ರೆ ಸ್ವಲ್ಪ ರೆಡ್ ಆಗೋದು, ಇಚಿಂಗ್ ಅಥವಾ ಬರ್ನಿಂಗ್ ಸೆನ್ಸೇಷನ್ ಈ ತರ ಆಗೋದು ಸ್ವಲ್ಪ ಜನಕ್ಕೆ ಇರುತ್ತೆ ಸೆನ್ಸಿಟಿವ್ ಸ್ಕಿನ್ ಇದ್ರೆ. ಸೊ ನೀವು ನೋಡ್ಕೊಂಡು ಅಪ್ಲೈ ಮಾಡಬಹುದು. ಒನ್ ಟೈಮ್ ಟ್ರೈ ಮಾಡಿ ಸೂಟ್ ಆಗಿಲ್ಲ ಅಂದ್ರೆ ಬಿಟ್ಬಿಡಿ. ನಾರ್ಮಲ್ ಸ್ಕಿನ್ ಅಂಡ್ ಡ್ರೈ ಸ್ಕಿನ್ ಅಂಡ್ ಆಯಿಲಿ ಸ್ಕಿನ್ ಇವರಿಗೆಲ್ಲ ಚೆನ್ನಾಗಿ ಯೂಸ್ ಆಗುತ್ತೆ. ಸೊ ಇದ್ರಲ್ಲಿ ಇನ್ನೂ ಒಂದು ಮೇನ್ ಬೆನಿಫಿಟ್ಸ್ ಏನಂತಂದ್ರೆ, ಸೊ ನಿಮ್ ಸ್ಕಿನ್ ಪೋರ್ಸ್ ಇರುತ್ತಲ್ವಾ ಅಂದ್ರೆ ಚಿಕ್ಕ ಚಿಕ್ಕ ತೂತ್ ಇರುತ್ತಲ್ವಾ, ಆ ತೂತಲ್ಲಿ ಏನಾಗುತ್ತೆ ಸ್ವೆಟ್, ಆಯಿಲ್, ಡಸ್ಟ್ ಇದೆಲ್ಲ ಸ್ಟೋರ್ ಆಗಿರುತ್ತೆ. ಸೊ ಸ್ಟೋರ್ ಆಗಿರೋದು ನೀವೇನಾದ್ರೂ ಸ್ಟ್ರಾಂಗ್ ಸೀರಮ್ ಯೂಸ್ ಮಾಡಿ ರಿಮೂವ್ ಮಾಡಬೇಕು ಅಂತಂದ್ರೆ ಟೆಂಪ್ರವರಿ ಯೂಸೇಜ್ ಆಗಿ ಸೊ ನಿಮ್ಗೆ ಈ ಫೇಸ್ ಶೀಟ್ ಮಾಸ್ಕ್ ಗಳು ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಅದನ್ನ ರಿಮೂವ್ ಮಾಡಿನೇ ನಿಮ್ಗೆ ಗ್ಲೋಯಿಂಗ್ ಸ್ಕಿನ್ ಬರೋದು ಈ ಫೇಸ್ ಶೀಟ್ ಮಾಸ್ಕ್ ಗಳಲ್ಲಿ. ಆದ್ರೆ ಒಂದ್ ಮಾತಂತೂ ನಿಜ, ಇದು ನಿಮ್ಗೆ ಇನ್ಸ್ಟೆಂಟ್ ಗ್ಲೋಯಿಂಗ್ ಅಂಡ್ ಬ್ರೈಟ್ನಿಂಗ್ ಸ್ಕಿನ್ ಕೊಡೋದ್ರಲ್ಲಂತೂ ಮಿಸ್ಸೇ ಮಾಡಲ್ಲ. ಸೊ ಆ ಟೈಮಿಗೆ ನೀವು ಚೆನ್ನಾಗಿ ಬ್ರೈಟ್ ಆಗಿ ಗ್ಲೋಯಿಂಗ್ ಆಗಿ ಕಾಣಿಸ್ಬೇಕು ಅಂದ್ರೆ ಖಂಡಿತ ನೀವು ಇದನ್ನ ಯೂಸ್ ಮಾಡಬಹುದು, ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇದು 4 ಫೇಸ್ ಶೀಟ್ ಮಾಸ್ಕ್ ನಾನು ರೀಸೆಂಟ್ ಆಗಿ ಬೈ ಮಾಡಿದ್ದು. ಇದು ಬಂದು ಎಂ ಕೆಫೈನ್ ಇಂದ ಅರೌಂಡ್ 149 ರುಪೀಸ್ ಅಷ್ಟೇ. ಫ್ರೈಡೆ ಸೇಲ್ ಅಲ್ಲಿ ತಗೊಂಡಿದ್ದು ನೈಕಾದಲ್ಲಿ. ನೀವು ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತೀನಿ, ನೈಕಾದಲ್ಲಿ ಫ್ರೈಡೆ ಸೇಲ್ ಚೆಕ್ ಮಾಡಿ. ಸೊ ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಸಿಕ್ಕುತ್ತೆ. ಇದು 149ಗೆ 2 ಸಿಕ್ಕಿದೆ. ಅಂಡ್ ನೆಕ್ಸ್ಟ್ ಇದು ನೈಕಾದು ಓನ್ ಪ್ರಾಡಕ್ಟ್ ಗೋಲ್ಡ್ ಶೀಟ್ ಮಾಸ್ಕ್ ಅಂತ. ಸೊ ಅದು ಕೂಡ ಚೆನ್ನಾಗಿದೆ ಅಂತ ರಿವ್ಯೂಸ್ ನೋಡಿದೀನಿ. ಇದನ್ನ ನಾನು ಟ್ರೈ ಮಾಡಿಲ್ಲ ಇನ್ನ, ಬಟ್ ಇದನ್ನ ನಾನು ಟ್ರೈ ಮಾಡಿದೀನಿ. ಸೊ ಇದು ತುಂಬಾ ಚೆನ್ನಾಗಿದೆ. ಇದನ್ನ ನಾನು ಟ್ರೈ ಮಾಡಿ ಐ ಜಸ್ಟ್ ಗಿವ್ ಅ ರಿವ್ಯೂ ಇನ್ ದ ನೆಕ್ಸ್ಟ್ ವಿಡಿಯೋ. ಇವತ್ತಿನ ಕ್ವಿಕ್ ಕಂಟೆಂಟ್ ಇಷ್ಟೇ. ಸೊ ಎಲ್ಲಾ ಹುಡುಗಿರ್ಗೂ ತುಂಬಾ ಆಸೆ ಇರುತ್ತೆ, ಎಲ್ಲಾದ್ರೂ ಫಂಕ್ಷನ್ ಪಾರ್ಟಿಗೆ ಹೋದಾಗ ನಮ್ ಸ್ಕಿನ್ ಕೂಡ ಗ್ಲೋಯಿಂಗ್ ಅಂಡ್ ಬ್ರೈಟ್ ಆಗಿ ಕಾಣಿಸ್ಬೇಕು ಅಂತ. ಸೊ ಅದಕ್ಕೋಸ್ಕರ ನಿಮ್ಗೆ ಆ ಟೈಮ್ಗೆ ಟೆಂಪ್ರವರಿ ಸೊಲ್ಯೂಷನ್ ಆಗಿ ನೀವು ಈ ಫೇಸ್ ಶೀಟ್ ಮಾಸ್ಕ್ ಗಳನ್ನ ಯೂಸ್ ಮಾಡಬಹುದು. ಮತ್ತೆ ಹೊಸ ಕಂಟೆಂಟ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರೂ ಹುಷಾರಾಗಿರಿ ಅಂಡ್ ಎಲ್ಲರೂ ಚೆನ್ನಾಗಿರಿ, ಎಲ್ಲರೂ ನಗ್ನಗ್ತಾ ಇರಿ ಅಂಡ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.